ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಟರು ಡೋಂಟ್ ಕೇರ್ ಅಂದಿದ್ದ ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ನೋಟಿಸ್ ಕೊಟ್ಟಿದೆ. ಇದೀಗ ಶಾಕ್ ಅನ್ನು ನೀಡಿದೆ. ಖಾಲಿ ಸೈಟ್ ಕ್ಲೀನ್ ಮಾಡಿ ಅದರ ವೆಚ್ಚವನ್ನ ಸೈಟ್ ಮಾಲೀಕರ ಆಸ್ತಿ ತೆರಿಗೆಯ ಜೊತೆಗೆ ಸೇರ್ಪಡೆ ಮಾಡ್ತಿದೆ. ಹಾಗಾದ್ರೆ ಎಷ್ಟು ದಂಡ ವಸೂಲಿ ಮಾಡ್ತಾ ಇದೆ? ಜಿಬಿಎ ನಿರ್ಧಾರಕ್ಕೆ ಸಾರ್ವಜನಿಕರು ಹೇಳ್ತಾ ಇರೋದೇನು? ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಹ್ಯಾವ್ ಎ ಲುಕ್. ಖಾಲಿ ಸೈಟ್ಗಳಲ್ಲಿನ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ಆಸ್ತಿ ಮಾಲೀಕರಿಗೆ ಕೊಟ್ಟಂತಹ ಗಡುವು ಮುಕ್ತಾಯ ಆಗಿದೆ. ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿ ಖಾಲಿ ಸೈಟ್ಗಳಲ್ಲಿನ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ನುಗ್ತಾ ಇದೆ. ಹಾಗಿದ್ರೆ ಹೇಗೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಖಾಲಿ ಸೈಟ್ಗಳಲ್ಲಿನ ತ್ಯಾಜ್ಯ ವಿಲೇವಾರಿ? ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಖಾಲಿ ಸೈಟ್ನ ಮಾಲೀಕರು? ಒಟ್ಟಾರೆ ಸಾರ್ವಜನಿಕರು ಯಾವ ರೀತಿಯಾಗಿರುವಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಖಾಲಿ ಸೈಟ್ನಲ್ಲಿರುವ ತ್ಯಾಜ್ಯ ವಿಲೇವಾರಿಗೆ ಜಿಬಿಎ ಕೊಟ್ಟಂತಹ ಗಡುವು ಮುಕ್ತಾಯ ಆಗಿದೆ. ಇವತ್ತಿನಿಂದ ಖಾಲಿ ಸೈಟ್ ಮಾಲೀಕರಿಗೆ ದಂಡ ವಿಧಿಸೋದಕ್ಕೆ ಮುಂದಾಗಿದೆ. ದಂಡ ಹಾಗೂ ತೆರವು ಕಾರ್ಯಾಚರಣೆಗೆ ಇವತ್ತು ದೊಮ್ಮಲೂರು ಬಳಿ ಸಚಿವ ಕೃಷ್ಣ ಬೈರೇಗೌಡ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು 100x100 ಖಾಲಿ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಈ ಹಿಂದೆ ಈ ಒಂದು ಖಾಲಿ ಸೈಟ್ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ರು ಕೂಡ ಸೈಟ್ ಮಾಲೀಕರು ತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ತಡೆಗೋಡೆಗೆ ಹಾಕಿದ್ದಂತಹ ಬೀಗವನ್ನು ಹೊಡೆದು ಜೆಸಿಬಿಯನ್ನು ಬಳಸಿ ತ್ಯಾಜ್ಯವನ್ನು ತೆರವು ಮಾಡಲಾಗಿದೆ. ಜಿಬಿಎ ಅಧಿಕಾರಿಗಳೇ ಮುಂದೆ ನಿಂತು ಈ ಖಾಲಿ ಸೈಟ್ನಲ್ಲಿರುವಂಥ ತ್ಯಾಜ್ಯವನ್ನು ತೆರವು ಮಾಡಿದ್ದಾರೆ. ಈ ಒಂದು ಕಾರ್ಯಾಚರಣೆಯ ಶುಲ್ಕ ಮತ್ತು ದಂಡವನ್ನು ಕೂಡ ಈ ಒಂದು ಆಸ್ತಿಯ ಮಾಲೀಕರಿಗೆ ವಿಧಿಸಲಾಗುತ್ತೆ. ಆಸ್ತಿ ತೆರಿಗೆಯ ಜೊತೆಗೆ ಸೇರಿಸಿ ದಂಡವನ್ನು ವಸೂಲಿ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರಸಕ್ತ ಸಾಲಿನ ಅಂತಂದರೆ 2026-27ನೇ ಸಾಲಿನ ಆಸ್ತಿ ತೆರಿಗೆಯಲ್ಲೇ ಈ ಆಸ್ತಿ ಮಾಲೀಕರಿಂದ ಈ ದಂಡವನ್ನು ವಸೂಲಿ ಮಾಡೋದಕ್ಕೂ ಕೂಡ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಮ್ಮ ಜಾಗ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ನಮ್ಮ ಮನವಿಗೆ ಹೋಗೊಟ್ಟು ಸುಮಾರು ಸಾವಿರಾರು ಜನ ಅವರ ಸೈಟ್ಗಳನ್ನು ಕ್ಲೀನ್ ಮಾಡಿಕೊಂಡಿದ್ದಾರೆ. ಆದರೆ ಕೆಲವರು ಅವರ ಸೈಟು ಕ್ಲೀನ್ ಮಾಡ್ಕೊಳ್ಳಿ ಅಂತ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ. ಈಗ 1.5 ತಿಂಗಳಾಯಿತು, ಆದರೂ ಕೂಡ ಒಂದು 70% ಜನ ಕ್ಲೀನ್ ಮಾಡ್ಕೊಂಡಿಲ್ಲ. ಚಿಕ್ಕ ಸೈಟ್ ಆದರೆ 6,700 ರೂಪಾಯಿ ಕ್ಲೀನ್ ಮಾಡೋಕ್ಕೆ, ಅದರಿಂದ ಹಿಡ್ಕೊಂಡು ಸೈಟ್ ಮೇಲೆ ರೇಟು ನಿಗದಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆ 19,000 ಅಂತ ಹಾಕಿದ್ದೀವಿ. ಯಾಕೆ ಅಂದರೆ 25 ಕಿಲೋಮೀಟರ್ ದೂರ ಹೋಗ್ಬೇಕು ಈ ಲಾರಿ. ಸಾರ್ವಜನಿಕರು ಅವ್ರ ಸೈಟನ್ನು ಅವ್ರು ಕ್ಲೀನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ನಾವು ಕ್ಲೀನ್ ಮಾಡಿದರೆ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು SR ರೇಟ್ ಪ್ರಕಾರ ಆಲ್ರೆಡಿ ನಾವು ರೇಟನ್ನು ಫಿಕ್ಸ್ ಮಾಡಿದ್ದೇವೆ. ಹಾಗಾಗಿ ಅದು ರೇಟ್ ಜಾಸ್ತಿ ಆಗುತ್ತೆ. ಅವರೇ ಕ್ಲೀನ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಏಜೆನ್ಸಿಗಳನ್ನು ಸಹ ಐಡೆಂಟಿಫೈ ಮಾಡಿದ್ದೀವಿ. ನಾವೇ 162 ಸೈಟನ್ನು ನಾವೇ ಕ್ಲಿಯರ್ ಮಾಡ್ತೀವಿ. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಅವ್ರಿಗೆ ಅದೇನು ಕ್ಲೀನಿಂಗ್ ಚಾರ್ಜಸ್ ಇದೆ ಅದನ್ನು ಕಲೆಕ್ಟ್ ಮಾಡ್ತೀವಿ. ಇದನ್ನು ಬಂದು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡಬೇಕು. ಅವರು 5 ವರ್ಷಕ್ಕೆ ಒಂದು ಸತಿ ಬರ್ತಾರೆ, ಯಾರಿಗೋ ಒಬ್ಬರಿಗೆ ಒಪ್ಪಿಸ್ತಾರೆ, ಅದರ ಕೆಲಸಗಳಾಗೋದಿಲ್ಲ. ಅಕ್ಕಪಕ್ಕಲ್ಲಿರೋರಿಗೆ ತುಂಬ ಸಮಸ್ಯೆ ಆಗುತ್ತೆ. ಗಾರ್ಬೇಜ್ ಇಶ್ಯೂಸ್ ತುಂಬ ಇರುತ್ತೆ. ಆಮೇಲೆ ರ್ಯಾಕ್ ಪಿಕ್ಕರ್ಸು ಒಳಗಡೆ ಇರ್ತಾರೆ. ಎಲ್ಲಿಂದನೋ ಬರೋರು ಒಳಗಡೆ ಸೇರಿಕೊಂಡು ಗಾಂಜಾ ಹೊಡೆಯೋಕ್ಕೆ ತುಂಬ ಅನುಕೂಲ ಕೊಡ್ತಾ ಇದೆ. ಸ್ಕೂಲ್ ಮಕ್ಕಳಿಗೆ ಇದು ತುಂಬ ಇದು ಹೌಸ್ಕೊಂಡು ಮಾಡೋಕ್ಕೆ ಈ ಎಲ್ಲ ಗಾಂಜಾ ಹೊಡೆಯೋದೆಲ್ಲ ಇಂಥ ಜಾಗದಲ್ಲೇ ಕೂತ್ಕೊಂಡು ಮಾಡ್ತಾರೆ. ಇದು ಬೇರೆ ಕಾಂಪೌಂಡ್ ಹಾಕಿದಾರಲ್ಲ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅದೇ ಮಕ್ಕಳು ಕೆಡ್ತಾ ಇದ್ದಾರೆ ಇದರಿಂದ. ಖಾಲಿ ಸೈಟ್ಗಳಲ್ಲಿನ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಕಾರ್ಯಾಚರಣೆಯ ಶುಲ್ಕದ ಜೊತೆಗೆ ದಂಡವನ್ನು ಕೂಡ ಜಿಬಿಎ ವಿಧಿಸ್ತಾ ಇದೆ. ಹಾಗಿದ್ರೆ ದಂಡದ ಪ್ರಮಾಣ ಎಷ್ಟು ಅನ್ನೋದನ್ನ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಸೈಟ್ ಮಾಲೀಕರೇ ಎಚ್ಚರ. ಕಳೆದೊಂದು ತಿಂಗಳ ಹಿಂದೆ ಖಾಲಿ ಸೈಟ್ಗಳಲ್ಲಿ ಏನಾದರೂ ಗಾರ್ಬೇಜ್ ಇದ್ರೆ ಅದನ್ನ ಕ್ಲೀನ್ ಮಾಡಿ ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿತ್ತು. ಅದಾದ್ಮೇಲೂ ಕೂಡ ಗಡುವು ನೀಡುವಂತ ಕಾರ್ಯನೂ ಕೂಡ ಮಾಡ್ತು. ಇಷ್ಟಾದ ಮೇಲೂ ಕೂಡ ಈ ರೀತಿ ಖಾಲಿ ಸೈಟ್ಗಳು ಗಾರ್ಬೇಜ್ ಡಂಪ್ ಯಾರ್ಡ್ ಆಗಿ ಮಾರ್ಪಾಟಾಗ್ತಾ ಇದೆ. ಇದಕ್ಕೆ ಸೈಟ್ ಮಾಲೀಕರೇ ಕಾರಣ ಅನ್ನುವ ಕಾರಣಕ್ಕಾಗಿ ಈಗ ಅವ್ರ ಮೇಲೆ ಲಕ್ಷ ದಂಡ ಹಾಕ್ಲಿಕ್ಕೆ ಜಿಬಿಎ ಮುಂದಾಗಿದೆ. ಮೊದಲಿಗೆ ಆಗಸ್ಟ್ 15ರವರೆಗೆ ಗಡುವು ನೀಡಲಾಗಿತ್ತು. ಬಳಿಕ ಹೆಚ್ಚುವರಿ ಸಮಯ ನೀಡುವಂತೆ ಮನವಿ ಬಂದ ಹಿನ್ನೆಲೆಯಲ್ಲಿ ಆಗಸ್ಟ್ 22ರವರೆಗೆ ಗಡುವನ್ನ ವಿಸ್ತರಿಸಲಾಗಿತ್ತು. ಆದರೆ ಗಡುವು ಮುಗಿದ್ರೂ ಇನ್ನೂ ಹಲವು ಖಾಲಿ ಸೈಟ್ಗಳಲ್ಲಿ ಕಸ ಮತ್ತು ತ್ಯಾಜ್ಯ ತೆರವುಗೊಳಿಸದೇ ಇರೋದು ಜಿಬಿಎ ಗಮನಕ್ಕೆ ಬಂದಿದೆ. ಹೀಗಾಗಿ ಇನ್ನು ಮುಂದೆ ಮಾಲೀಕರಿಗೆ ಮತ್ತೆ ಅವಕಾಶ ನೀಡದೆ
ನಿಯಮದಂತೆ ಕ್ರಮ ಕೈಗೊಳ್ಳಲು ಜಿಬಿಎ ಮುಂದಾಗಿದೆ. ಮಾಲೀಕರು ತಮ್ಮ ನಿವೇಶನಗಳನ್ನು ಸ್ವಚ್ಛಗೊಳಿಸದಿದ್ರೆ ಜಿಬಿಎ ವತಿಯಿಂದಲೇ ಕಸ ಮತ್ತು ತ್ಯಾಜ್ಯ ತೆರವುಗೊಳಿಸಲಾಗುತ್ತೆ. ಇದಕ್ಕೆ ತಗಲುವ ಸ್ವಚ್ಛತಾ ವೆಚ್ಚವನ್ನ ಸಂಬಂಧಪಟ್ಟ ನಿವೇಶನದ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ನಿವೇಶನದ ಗಾತ್ರ ಮತ್ತು ಸ್ವಚ್ಛತಾ ಕೆಲಸದ ಆಧಾರದ ಮೇಲೆ ಸಾವಿರಾರು ರೂಪಾಯಿಗಳಿಂದ 1 ಲಕ್ಷಕ್ಕೂ ಅಧಿಕ ಮೊತ್ತದವರೆಗೆ ಶುಲ್ಕ ಅಥವಾ ದಂಡ ಬೀಳುವ ಸಾಧ್ಯತೆ ಇದೆ. ಖಾಲಿ ನಿವೇಶನ ಇದೆ ಎಂದು ನಿರ್ಲಕ್ಷ್ಯ ಮಾಡುವ ಮಾಲೀಕರಿಗೆ ಇದೀಗ ಜಿಬಿಎ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ನಿಮ್ಮ ಸೈಟ್ನಲ್ಲಿ ಕಸವಿದ್ರೆ ಜಿಬಿಎ ಕ್ರಮ ಕೈಗೊಳ್ಳುವ ಮೊದಲು ಸ್ವಚ್ಛಗೊಳಿಸೋದು ಮಾಲೀಕರಿಗೆ ಒಳ್ಳೆ ಅವಕಾಶ. ಒಳ್ಳೆ ತಾನೆ, ಸೇಫ್ ಆಗಿರುತ್ತೆ, ಎಲ್ಲರೂ ಕ್ಲೀನ್ ಇರುತ್ತೆ ಸಿಟಿ. ಒಳ್ಳೇದೆ, ನಮ್ಗೆ ಖುಷಿನೇ. ಅಲ್ಲ, ಇನ್ ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಅವ್ರಿಗೆ ಕೆಲವರು ಬೇರೆ ಇದ್ರಲ್ಲಿ ಬಿಸಿ ಇರ್ತಾರಲ್ವಾ, ಅವಾಗ ದಂಡ ಕೊಡ್ಲೇಬೇಕು. ಹೇಳಿ, ಮುಲಾಜೆ ಇಲ್ದಿದ್ರೆ 1 ಡಬ್ಬಲ್ ಇಸ್ಕೊಳ್ಳಿ, ಗೌರ್ಮೆಂಟ್ಗೆ ಸೇವ್ ಆಗುತ್ತೆ. ಇಂಥವ್ರಿಗೆ ಹಂಗೆ ಮಾಡ್ಬೇಕು. ಒಳ್ಳೆತನಕ್ಕೆ ದಂಡಂ ದಸಗುಣಂ ಅಂತ ಹೇಳ್ತಾರಲ್ಲ, ಕರೆಕ್ಟ್. ನಮ್ಮ ಸೈಟ್ಗಳೆಲ್ಲ ಕ್ಲೀನ್ ಮಾಡಿದ್ವಿ, ಇಲ್ಲಿಲ್ಲ, ಬೇರೆ ಕಡೆ ಇದೆ. ಏನ್ ಮಾಡ್ತಾ ಇದಾರೆ ಸರಿ ಇದೆ. ಇನ್ನೊಂದು ಅಂದ್ರೆ ಇಲ್ಲಿ ನಾನು ಅಬ್ಸರ್ವ್ ಮಾಡೋದೇನು ಅಂತಂದ್ರೆ, ಈ ಸೈಡಲ್ಲೆಲ್ಲ ಬೇರೆ ಯಾರೋ ಬಂದು ಇಲ್ಲಿ ಕಸ ಹಾಕ್ತಿದಾರೆ. ಈ ಖಾಲಿ ಇರೋದ್ರಿಂದ ಬಂದು ಕಸ ಹಾಕ್ತಾರೆ. ಸೊ ಇವಾಗ ಅದನ್ನ ಅವರು ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕಸ ಹಾಕೋದು ತಪ್ಪುತ್ತೆ. ಮನೆ ಎಲ್ಲ ಇದ್ಮೇಲೆ ಆವರಣ ಎಲ್ಲ ಒಂದು ಇರ್ತದೆ. ಕ್ಲೀನ್ ಆಗಿದ್ದು ಬಿಟ್ರೆ ಅದೇನು ಸಮಸ್ಯೆ ಇರುವುದಿಲ್ಲ. ಈಗ ಎಂಥದ್ದೇ ಇದು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಗೊತ್ತಾಗೋದಿಲ್ಲ. ಹಂಗೆ ಅದೇ ಸರಿಯಾಗಿ ಇರಲಿ ಹೇಳುವ ದೃಷ್ಟಿಯಿಂದ ಅದು ತಪ್ಪೋಳ್ಲಿಕ್ಕೆ ಬರುವುದಿಲ್ಲ. ನಿಮ್ಮ ಹೆಸರಲ್ಲಿರುವಂತಹ ಖಾಲಿ ಸೈಟ್ನಲ್ಲಿ ಕಸ ಏನಾದರೂ ಇದೆಯಾ? ಅದು ಸರ್ಕಾರಿ ಸಂಸ್ಥೆ ಕೊಟ್ಟಿರುವಂತ ಸೈಟ್ ಏನಾದರೂ ಆಗಿದ್ರೆ ಆ ಸೈಟ್ ಅನ್ನೇ ವಾಪಸ್ ಪಡೆಯುವಂತ ಸಾಧ್ಯತೆ ಇದೆ. ಈ ಕುರಿತಾದಂತ ರಿಪೋರ್ಟ್ ಹಂಸ ಅವರಿಂದ. ಖಾಲಿ ಸೈಟ್ಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡದೇ ಇದ್ರೆ ಅಂತವರಿಗೆ ದಂಡ ವಿಧಿಸೋದಕ್ಕೆ ಇವತ್ತಿನಿಂದ ಜಿಬಿಎ ಮುಂದಾಗಿರುವಂತದ್ದು. ಹಾಗಾದ್ರೆ ಯಾವ ಅಡಿಯಲ್ಲಿ ಇವರಿಗೆ ದಂಡವನ್ನ ವಿಧಿಸಬಹುದು? ಜೊತೆಗೆ ಈ ಸರ್ಕಾರಿ ಅನುಮೋದಿತ ಜಾಗಗಳೇನಾದ್ರೂ ಇದ್ರೆ ಅವುಗಳನ್ನ ವಾಪಸ್ ಪಡೆಯುವಂತಹ ಹಕ್ಕು ಕೂಡ ಈಗ ಜಿಬಿಎಗೆ ಇರುವಂತದ್ದು. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ, ಬನ್ನಿ ನೋಡೋಣ. ಇಂದಿನಿಂದ ಖಾಲಿ ಸೈಟ್ಗಳಲ್ಲಿ ಕಸ ತೆಗೆಯದೇ ಇದ್ದರೆ ದಂಡವನ್ನು ವಿಧಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಸೈಟ್ನಲ್ಲಿರುವ ಕಸ ವಿಲೇವಾರಿ, ಸ್ವಚ್ಛಗೊಳಿಸುವಿಕೆ ಮತ್ತು ದೂರದ ತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ ಕೊಂಡೊಯ್ಯುವ ಸಾರಿಗೆ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತದೆ. ಇದನ್ನ ಆಸ್ತಿ ತೆರಿಗೆಯೊಂದಿಗೆ ಸೇರಿಸಿ ಕೂಡ ವಸೂಲಿ ಮಾಡಬಹುದು. ಘನತ್ಯಾಜ್ಯ ನಿರ್ವಹಣೆ ಉಪನಿಯಮಗಳು 2020 ಮತ್ತು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರ ಅಡಿಯಲ್ಲಿ ಖಾಲಿ ಜಾಗವನ್ನು ಸ್ವಚ್ಛವಾಗಿಡುವುದು ಮಾಲೀಕರ ಜವಾಬ್ದಾರಿಯಾಗಿದೆ. ಸರ್ಕಾರದ ವಂಚಿತ ಅಥವಾ ಹಂಚಿಕೆ ಸೈಟ್ಗಳಲ್ಲಿ 5 ವರ್ಷಗಳೊಳಗೆ ಮನೆ ನಿರ್ಮಿಸಬೇಕು. ಇಲ್ಲದೇ ಇದ್ದರೆ ಸೈಟ್ ಅನ್ನು ಸರ್ಕಾರವೇ ವಾಪಸ್ ಪಡೆದುಕೊಳ್ಳುವ ನಿಯಮ ಜಾರಿಯಲ್ಲಿದೆ. ಖಾಲಿ ನಿವೇಶನಗಳು ಅಥವಾ ಸೈಟ್ಗಳಲ್ಲಿ ಕಸ, ತ್ಯಾಜ್ಯ ಅಥವಾ ಗಿಡಗಂಟಿಗಳು ಬೆಳೆದು ಅದರ ಗಂಟೆಗೆ ಅಥವಾ ಗಲೀಜಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸದ ಮಾಲೀಕರಿಗೆ ಘನತ್ಯಾಜ್ಯ ನಿರ್ವಹಣೆ ಉಪನಿಯಮಗಳು 2020 ಹಾಗೂ ಬಿಬಿಎಂಪಿ ಕಾಯ್ದೆ 2020 ಅಡಿಯಲ್ಲಿ ದಂಡ ವಿಧಿಸಲಾಗುತ್ತದೆ. ಈ ಬಗ್ಗೆ ಸಾರ್ವಜನಿಕರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ಇವಾಗ ಸಡನ್ ಆಗಿ ಕೇಳ್ತಿದ್ದಾರೆ, ಕೇಳಿದವರೇ ಇಲ್ಲ. ಇವಾಗ ಏನ್ ಬೇಕು, ಗೌರ್ಮೆಂಟ್ ದುಡ್ಡು ಬೇಕಷ್ಟೇ, ಅದಕ್ಕೋಸ್ಕರ ಒಂದು ಮಾಡ್ತಿದ್ದಾರೆ. ನಮ್ಮ ಜಾಗ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ಅಕ್ಕಪಕ್ಕ ಇರೋರು ಒಳ್ಳೇದು. ಇವಾಗ ಎಂಟೈರ್ ಗ್ರೌಂಡ್ ಖಾಲಿಯಾಗಿದ್ರೆ ಏನು ತೊಂದರೆ ಇಲ್ಲ. ಅಕ್ಕಪಕ್ಕ ಮನೆ ಇದ್ದು ಅವರು ಖಾಲಿ ಸೈಟ್ ಸರಿಗೆ ಮೇಂಟೈನ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿ ಇರೋರಿಗೆ ತೊಂದರೆ ಆಗುತ್ತೆ. ಸೊ ಫೈನ್ ಮಾಡೋಕ್ಕಿಂತ ಮುಂಚೆ ಒಂದು ಟೈಮ್ ಕೊಡಬೇಕು. ಅವರು ಟೈಮ್ ಕೊಟ್ಬಿಟ್ಟು ಆಮೇಲೆ ಅವರು ಸ್ಟಿಲ್ ಮಾಡಿಲ್ಲ ಅಂದರೆ ಫೈನ್ ಹಾಕಬೇಕು. ಸೈಟ್ ತಗೊಂಡಿರ್ತಾರೆ ಅವರು, ಅಕ್ಕಪಕ್ಕದವ್ರು ಹಾಕ್ತಾರೆ, ಅದಕ್ಕೆ ಅವ್ರೇನು ಇದಾಗ್ತಾರೆ? ಯಾರೋ ಹಾಕೋದಕ್ಕೆ ಇವ್ರು ಸಫರ್ ಆಗ್ತಾರ? ಸೈಡ್ ತೆಗೆದು ಇಟ್ಕೊಂತಾರೆ ಬೇಕಂತೇಳಿ, ಅದು ಹಾಕೋದು ಅವ್ರು ಅಕ್ಕಪಕ್ಕದವ್ರು ಹಾಕ್ತಾರೆ ಸೈಡ್ ಕಸ ಅಲ್ವಾ? ತಪ್ಪಲ್ವಾ? ಅದು ಸರಿ ಅಲ್ಲ, ತಪ್ಪು. ಅಕ್ಕಪಕ್ಕದಲ್ಲಿ ಫೈನ್ ಹಾಕ್ಬೇಕು ಹಾಕೋದಿದ್ರೆ. ದುಡ್ಡಿದ್ದೇ ಇದು ಮಾಡೋಕ್ಕಾಗಲ್ಲ. ಸಾಲನ ಸೂಲನ ಮಾಡಿ ಎಲ್ಲ ಒಂದು ಸೈಟ್ ತಗೊಳ್ತಾರೆ. ಅವ್ರಿಗೆ ಮನೆ ಕಟ್ಟೋದಕ್ಕಂತೂ ಆಗಲ್ಲ ಸಡನ್ಲಿ. ಈ ಸಾಲ ತೀರ್ಸೋದು ಅದನ್ನ ಏನೋ ಬೆಂಗಳೂರಾಗ ಒಂದು ಸೈಟ್ ತಗೊಳ್ಬೇಕು ಅನ್ನೋದು ಒಂದು ಯಾವುದೋ ಅವರಿಗೆ ಮಾದಾಸೆ ಇರುತ್ತೆ. ಆ ಮಾದಾಸೆಯನ್ನು ತೀರ್ಸೋಕೆ ಒಂದು ಸೈಟ್ ಮಾಡ್ತಾರೆ ಕಷ್ಟಪಟ್ಟು, ಎಲ್ಲೋ ಸಾಲ ಸೂಲ ಮಾಡಿ. ಅವರೆಲ್ಲ ಇರ್ತಾರೆ, ನಾವೆಲ್ಲ ಇರ್ತೀವಿ. ಅದಕ್ಕೆ ಅಕ್ಕಪಕ್ಕದವರು ಅದನ್ನ ಕ್ಲೀನ್ ಆಗಿಲ್ಲ. ಈಗ ನನ್ನ ಸೈಟನ್ನೇ ತಗೊಳ್ಳಿ. ಈಗ ನಮ್ಮ ಸೈಟ್ ನಾವು ಕಾಂಪೌಂಡ್ ವಾಲ್ ಹಾಕಿ ಎಲ್ಲದು ಕ್ಲೀನ್ ಮಾಡಿ ಎಲ್ಲದು ಗಿಡಗಳನ್ನೆಲ್ಲ ಕಟ್ ಮಾಡಿ ಆಗಿದೆ. ಪಕ್ಕದಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ತಗೊಂಡ್ಬಂದು ಅಲ್ಲಿ ತಗೊಂಡ್ಬಂದು ಎಸಿತಾರೆ. ಈ ಕಾಂಪೌಂಡ್ ವಾಲ್ ಹಾಕಿದ್ರು ಅಷ್ಟೇನೆ ತೆಗಿತಾರೆ, ಮೇಲ್ಗಡೆ ಬಿಸಾಕ್ತಾರೆ, ಹೋಗ್ತಾ ಇರ್ತಾರೆ ಗಾಡಿಯಲ್ಲೋ ಇನ್ನೊಂದು ಮತ್ತಲ್ಲೇ. ಈಗ ನಾವೀಗ ನೋಡಕ್ಕಾಗತ್ತಾ?
ಫೈನ್ ಅವೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಎಲ್ಲರೂ. ಇಟ್ ಈಸ್ ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ. ಮಾಡಬೇಕು. ಒಳ್ಳೆ ಕೆಲಸನೇ ಅದು. ನಮ್ಮ ಸೈಟನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ನಂದು ಆಸೆ. ನಮ್ಮ ಬೆಂಗಳೂರು ಸ್ವಚ್ಛವಾಗಿ ಕಾಣುತ್ತೆ ಅಂತ. ಸಿಕ್ಕಾಪಟ್ಟೆ ಸೈಟ್ಗಳು ಖಾಲಿ ಇದ್ದಾವೆ. ಎಲ್ಲಾನು ಭಯಂಕರ ಗಲೀಜು ಕಂಡಿದ್ರೆ ಹೊರಗಡೆಯಿಂದ ಬಂದವರಿಗೆ ಹೇಗೆ ಅನಿಸುತ್ತೆ? ನಮ್ಮ ಸಿಟಿ ಚೆನ್ನಾಗಿರಲ್ಲ ಅನಿಸುತ್ತೆ. ಅದರಿಂದ ನಾನು ಅದಕ್ಕೆ ಪೂರಕವಾಗಿದ್ದೀನಿ. ₹1,00,000 ದಂಡ ಅಂದ್ರೆ ಕಟ್ಟಕ್ಕಾಗಬೇಕಲ್ಲ. ಅದರ ಪ್ರಾಪರ್ಟಿಯಿಂದ ಫ್ಯೂಚರ್ ಯೂಸ್ ಮಾಡ್ಕೊಳಕಂತ ಕೊಟ್ಟಿರ್ತಾರೆ. ಬರೀ ದಂಡನೇ ಕಟ್ಟೋದ್ರಲ್ಲಿ ಆಗುತ್ತಿಲ್ಲ. ಅದರಿಂದ ಪ್ರಾಫಿಟ್ ಬರ್ತಿತ್ತು ಅಂದ್ರೆ ಕಟ್ಟಬಹುದು. ಏನು ಬರದೇ ಇರುವಾಗ ಬೆಂಗಳೂರು ಸ್ವಚ್ಛತೆ ನಮ್ಮ ಇದನ್ನು ನೋಡ್ಕೋಬೇಕಲ್ವಾ. ಇನ್ನು ಬೆಂಗಳೂರಿನಲ್ಲಿ ಎಷ್ಟು ಖಾಲಿ ಸೈಟ್ಗಳಿದಾವೆ, ಪ್ರತಿಯೊಂದು ಸೈಟ್ಗಳಿಗೂ ಅದರ ಅನುಗುಣವಾಗಿ ಎಷ್ಟು ದಂಡವನ್ನ ವಿಧಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ಆರ್ಯ ಅವರು. ಬೆಂಗಳೂರಲ್ಲಿ ನಿಮ್ದೇನಾದ್ರೂ ಸೈಟ್ ಇತ್ತು ಅಂತಂದ್ರೆ ಅದು ಕ್ಲೀನ್ ಆಗಿರಬೇಕು. ಗಿಡ ಗಂಟೆಗಳನ್ನ ಬೆಳೆಸೋದು, ಕಸ ತಗೊಂಡಲ್ಲಿ ಹಾಕೋದು, ಹಿಂಗೇನಾದ್ರೂ ಇತ್ತು ಅಂತಂದ್ರೆ ಒಂದು ಟೈಮ್ ಬೀಯಿಂಗ್ ಅಂತ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ಏನಾದ್ರೂ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದ್ರೆ GB ಅಧಿಕಾರಿಗಳು 50,000 ಕೂಡ ಅಷ್ಟೇ ದಂಡ ಹಾಕುವಂತ ಪ್ರಕ್ರಿಯೆಗೂ ಮುಂದಾಗಿದ್ದಾರೆ. ಅದಕ್ಕೆ ಇವತ್ತು ಕೃಷ್ಣ ಬೈರೇಗೌಡ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರು ನಗರದಲ್ಲಿ ಖಾಲಿ ಸೈಟ್ಗಳು ಎಷ್ಟಿದಾವೆ, ಅದನ್ನ ಸ್ವಚ್ಛ ಮಾಡಿರುವಂತ ಸೈಟ್ಗಳೆಷ್ಟು, ಸ್ವಚ್ಛ ಮಾಡದೆ ಹಾಗೆ ಬಿಟ್ಟಿರುವಂತ ಸೈಟ್ಗಳೆಷ್ಟು, ಎಷ್ಟು ಸೈಟ್ಗಳಿಗೆ ದಂಡ ಹಾಕೋಕೆ ಮುಂದಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಕೊಡ್ತೀನಿ ನೋಡಿ. ಒಟ್ಟು ಬೆಂಗಳೂರು ನಗರದಲ್ಲಿ 2,75,000 ಖಾಲಿ ಸೈಟ್ಗಳಿದ್ದಾವೆ. ಅದರಲ್ಲಿ 2.5 ಲಕ್ಷ ಖಾಸಗಿ ಸೈಟ್ಗಳಾಗಿದ್ದರೆ 25,000 ಸರ್ಕಾರದಿಂದ ಸಿಕ್ಕಿರುವಂಥ ಸೈಟ್ಗಳು. ಇವುಗಳ ಪೈಕಿ ಕೇವಲ 50,000 ಖಾಲಿ ಸೈಟ್ಗಳು ಮಾತ್ರ ಇಲ್ಲಿವರೆಗೂ ಕೂಡ ಅಷ್ಟೇ ಕ್ಲೀನ್ ಮಾಡಿರುವಂಥದ್ದು. ಉಳಿದಂತೆ 2 ಲಕ್ಷಕ್ಕೂ ಅಧಿಕ ಸೈಟ್ಗಳನ್ನು ಖಾಲಿನೇ ಮಾಡಿಲ್ಲ ಮತ್ತು ಕ್ಲೀನೂ ಕೂಡ ಅಷ್ಟೇ ಮಾಡಿಲ್ಲ. ಈಗ GBA ಇವತ್ತಿನಿಂದ ಯಾವೆಲ್ಲ ಖಾಲಿ ಸೈಟ್ಗಳಲ್ಲೇ ಗಿಡ ಗಂಟೆಗಳು ಬೆಳ್ಕೊಂಡು ಅಥವಾ ಅದರ ಪಾಡ್ಗೆ ಅದನ್ನು ಬಿಟ್ಕೊಂಡಿದ್ರೆ, ಕ್ಲೀನ್ ಮಾಡದೇ ಇದ್ದರೆ ಅಂತಹ ಸೈಟ್ಗಳನ್ನು ಗುರುತಿಸಿ ಮಾಲೀಕರಿಗೆ ದಂಡ ವಿಧಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಕೆಲವು ಕಡೆ 20,000ದಿಂದ ಹಿಡಿದು 50,000 ಕೂಡ ಅಷ್ಟೇ ಈ ದಂಡದ ಪ್ರಕ್ರಿಯೆ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಕಡಿಮೆ ಸೈಟ್ ಇತ್ತು, 20-30 ಇತ್ತು ಅಂತಂದರೆ ಒಂದು ದಂಡ, ಅಥವಾ 30-40 ಇತ್ತು ಅಥವಾ 40-60 ಇತ್ತು ಅಂತಂದರೆ ಒಂದು ರೀತಿಯಂಥ ದಂಡ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ GBA ಅಧಿಕಾರಿಗಳು ದಂಡವನ್ನು ವಿಧಿಸುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಆದರೆ ಕೆಲವರು ಹೇಳುವಂತಹ ಪ್ರಕಾರವಾಗಿ GBA ಅಧಿಕಾರಿಗಳು ಮಾಡ್ತಿರುವಂಥ ಕೆಲಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ನಮ್ಮ ಸೊತ್ತು ಅಂದಂಥ ಸಂದರ್ಭದಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅದು ಆ ಒಂದು ಕಾರಣಕ್ಕೋಸ್ಕರ GBA ಮಾಡ್ತಿರುವಂಥ ಕೆಲಸಕ್ಕೆ ಶ್ಲಾಘನೆ ಇದೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರೆಸಿಡೆನ್ಸಿಯಲ್ ಏರಿಯಾಗಳಲ್ಲಿ ಒಂದಷ್ಟು ಜನ ಖಾಲಿ ಸೈಟ್ಗಳಿತ್ತು ಅಂತಂದರೆ ಅದನ್ನು ಕ್ಲೀನ್ ಮಾಡಿಲ್ಲ ಅನ್ನಂತಹ ವೇಳೆಯಲ್ಲಿ ಪುಂಡ ಪೋಕಿರಿಗಳಲ್ಲಿ ಬರುವಂಥದ್ದು, ಈ ಗಾಂಜಾ ಸೇದುವಂಥದ್ದು, ಮದ್ಯವನ್ನು ಕುಡಿಯುವಂಥದ್ದು ಅಥವಾ ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂಥದ್ದು, ಇಂತಹ ಒಂದಷ್ಟು ಘಟನೆಗಳಾಗ್ತಾ ಇದ್ದಾವೆ. ಒಂದು ವೇಳೆ ಮನೆ ಮಾಲೀಕರು ಅಥವಾ ಸೈಟ್ನ ಮಾಲೀಕರು ಕ್ಲೀನ್ ಮಾಡೋದನ್ನು ಇಟ್ಕೊಂಡ್ರು ಅಂತಂದರೆ ಇಂತಹದ್ದನ್ನು ತಡಿಬಹುದು. ಜೊತೆಗೆ ಆ ಸೈಟ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಯಾವುದೇ ರೀತಿಯ ಗಿಡ ಗಂಟೆಗಳು ಯಾವುದೂ ಕೂಡ ಇರೋದಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಒಂದಷ್ಟು ಜನ ಹೇಳ್ತಿರುವಂತಹದ್ದು GBA ಅಧಿಕಾರಿಗಳ ಕಾರ್ಯ ಓಕೆ, ಆದರೆ ಏಕಾಏಕಿ ದಂಡ ಹಾಕುವಂತಹ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಸರಿ, ಒಂದಷ್ಟು ಸಮಯಾವಕಾಶ ಇನ್ನೂ ಕೊಡಬೇಕು ಅಥವಾ ಮನೆ ಮಾಲೀಕರಿಗೆ ಎಚ್ಚರಿಸಬೇಕು. ಆದರೆ ಏಕಾಏಕಿ 40-50 ಸಾವಿರ ರೂಪಾಯಿ ದಂಡ ಹಾಕಿದ್ರೆ ಎಲ್ಲಿಂದ ತರಬೇಕು ಅನ್ನುವಂತಹ ಒಂದು ಮಿಶ್ರ ಅಭಿಪ್ರಾಯವೂ ಕೂಡ ವ್ಯಕ್ತ ಆಗಿದೆ. GBA ಮಾಡಿರೋದು ಒಳ್ಳೇದೇ ಅಲ್ವಾ. ಈಗ ಅಕ್ಕಪಕ್ಕ ಕ್ಲೀನಾಗಿದ್ರೆ ತಾನೇ ಇದಾಗೋದು. ಅದು ಅವ್ರು ಮಾಡೋದು ಒಳ್ಳೆ ಕೆಲಸ. ಬಟ್ 20,000 50,000 ಫೈನ್ ಹಾಕ್ತೀವಿ ಅನ್ನೋದು ಇದು ಸ್ವಲ್ಪ ಜಾಸ್ತಿ. ಇಲ್ಲ, ಒಂದು 2-3 ಸೇರಿ ವಾರ್ನಿಂಗ್ ಕೊಡಬೇಕು. ಆಮೇಲೆ ಅವ್ರೇನು ಕಠಿಣ ನಿರ್ಧಾರ ತೊಗೊಂಡು ನಾಗರಿಕರಿಗೂ ಒಳ್ಳೇದಾಗಬೇಕು. ಬಟ್ ಇದನ್ನು ಕ್ಲೀನ್ ಆಗಬೇಕು. ಯಾರೋ ಅವ್ರ ಸೈಟಲ್ಲಿ ಏನು ಕಸ ಕಡ್ಡಿ ಇದ್ದರೆ ಅದೇ ಕ್ಲೀನ್ ಆಗಬೇಕು. ಮೋಸ್ಟ್ಲಿ ಸೈಟಲ್ಲಿ ಯಾವುದು ಕಸ ಕಡ್ಡಿ ಇರುತ್ತೆ ಅದನ್ನೇ ಅವ್ರು ಬೆಂಕಿ ಹಚ್ಚಿ ಕ್ಲೀನ್ ಮಾಡ್ಬೋದು. ಬಟ್ ಯಾವ ಸೈಟಲ್ಲೂ ಮಣ್ಣಿರಲ್ಲ ನನ್ನ ಅನಿಸಿಕೆ. ಅವ್ರ ಸೈಟ್ ಕ್ಲೀನ್ ಮಾಡ್ಕೋಬೇಕಷ್ಟೇ ಹೊರತು ಅದ್ರ ಫೈನ್ ಹಾಕಿದ್ರೆ ತಪ್ಪು ಅವ್ರದಲ್ವಾ. ಈಗ ಕ್ಲೀನ್ ಮಾಡ್ಕೋಬೇಕಷ್ಟೇ. ಅವರು ಜಾಸ್ತಿ ಅದೆಲ್ಲ ಕಾರ್ಪೊರೇಟರ್ ಬಂದು ತೊಂದರೆ ಕೊಡಬಾರ್ದು. ಅವರೇ ಕ್ಲೀನ್ ಮಾಡ್ಕೊಂಡು ಹೇಳಬೇಕಷ್ಟೇ, ಅವ್ರು ಉಳಿಸ್ಕೊಡ್ಬೇಕು ಹೊರತು ಇವೆಲ್ಲ ಮಾಡಬಾರ್ದು ಅಂತ. ಸಿಟಿನ ನಾವು ನೀಟಾಗಿ ಅದು ನಮಗೆ ಕೊಟ್ಟಿರುವಂಥ ಜಾಗಗಳನ್ನ ನಾವು ಸರಿ ಮಾಡಿಕೊಂಡ್ರೆ, ಸೊ ನಾವು ನೆಕ್ಸ್ಟ್ ಈಗ ಸರ್ಕಾರದ ನೀವೆಲ್ಲಿ ಸರಿ ಮಾಡಿಲ್ಲ ಅನ್ನೋ ಕೇಳೋ ಹಕ್ಕು ನಮಗಿರುತ್ತೆ.
ಈಗ ನಾವು ಅದನ್ನು ಈಗ ಸರ್ಕಾರ ಏನು ತಂದಿದೆಯೋ ಅದು ಒಳ್ಳೆ ನಿರ್ಧಾರನೇ ಹೌದು. ನಮ್ಮದನ್ನು ನಾವು ಸ್ವಚ್ಛವಾಗಿ ಇಟ್ಕೊಬೇಕು, ಇಲ್ಲ ಅಂದರೆ ಪೆನಾಲ್ಟಿ ಹಾಕಬೇಕು, ಅದಕ್ಕೆ ಪೆನಾಲ್ಟಿ ಹಾಕಿ. ಸೊ ಅದು ನಮ್ಮ ಜವಾಬ್ದಾರಿ ಕೂಡ ಅದು. ಸೊ ಅದನ್ನು ತಂದಿರೋ ಅಂಥದ್ರಲ್ಲಿ ಅದು ಪರಿಪೂರ್ಣವಾಗಿ ನಾನು ಇಂಥ ಕೆಲಸಗಳಿಗೆ ನಾವು ಖಂಡಿತವಾಗ್ಲೂ ನಾನು ಕೂಡ ಒಪ್ತೇನೆ. ಅವ್ರ ಸೈಟು ಸ್ವಚ್ಛವಾಗಿ ಇಟ್ಕೊಂಡ್ರೆ ಒಳ್ಳೇದೇನೆ, ಒಂದು ಕಡೆ ಒಳ್ಳೇದೇನೆ. ಅದು ದಂಡ ಅದು ಅತಿ 25,000 20,000 ಆ ಥರ ದಂಡ ಇಲ್ಲ. ಏನೋ 1,000 2,000 ದಂಡ ಹಾಕಿ ಪನಿಷ್ಮೆಂಟ್ ಅಂತಂದರೆ ಅವ್ರು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. 25,000 ದಂಡ ಇಲ್ಲ, ದೊಡ್ಡ ಅಮೌಂಟ್ ಆಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ಕೆಲವು ಸೈಟ್ ತೊಗೊಂಡಿರ್ತಾರೆ, ಮನೆ ಕಟ್ಟೋಕ್ಕಾಗಲ್ಲ, ದುಡ್ಡಿರಲ್ಲ, ಬೇರೆ ಕೆಲವ್ರಿಗೆ ಲೋನ್ ಆಗಲ್ಲ, ಆ ಥರ ತುಂಬ ತೊಂದರೆಗಳಿರ್ತವೆ. ಸ್ವಚ್ಛವಾಗಿ ಇಟ್ಕೋಬೇಕು. ದಂಡ 25,000 ಸರಿ ಇರಲ್ಲ, 1,000 ಆ ಥರ ಏನಾದ್ರು ದಂಡ ಇದ್ದರೆ ಒಳ್ಳೆಯದು. ಫೈನ್ ಹಾಕ್ಬಾರ್ದು, ಕಾಲ ಕೊಡಬೇಕು. ಅದು ಕೊನೆಯಲ್ಲಿ ನೋಡ. ಈಗ 30 ವರ್ಷ ಸೈಟ್ ಬಿಟ್ಟವ್ರಿಗೆ ಏನೂ ಮಾಡಿಲ್ಲ, ಇವತ್ತು ಸಡನ್ನಾಗಿ ಮಾಡಿಬಿಟ್ರೆ 30 ವರ್ಷ ಸುಮ್ಮನೆ ಇರ್ತಾರಲ್ಲ ಅವರು, ಅದು ತಪ್ಪಾಗತ್ತೆ. ಇವರು ಸರ್ಕಾರನೂ ನೋಡಬೇಕು. ಬಡವರು ಇರ್ತಾರೆ, ಅದಕ್ಕೆ ದೂರ ಎಲ್ಲೋ ಇರ್ತಾರೆ, ಅವಾಗೆಲ್ಲ ತಿಳುವಳಿಕೆ ಬರೋಂಗೆ ಪಬ್ಲಿಸಿಟಿ ಮಾಡಿ ಆವಾಗ ಅದ್ರ ಮೇಲೆ ಕ್ರಮ ತಗೋಬೇಕು. ಮುಂದಿನ ದಿನಗಳಲ್ಲಿ ದಂಡದ ಪ್ರಕ್ರಿಯೆ ಹೇಗಿರುತ್ತೆ, ಎಷ್ಟು ಸೈಟ್ಗಳಿಗೆ ದಂಡ ಹಾಕ್ತಾರೆ, ಪೆಂಡಿಂಗ್ ಇರುವಂತಹ 2 ಲಕ್ಷಕ್ಕೂ ಅಧಿಕ ಸೈಟ್ಗಳಿಗೂ ಕೂಡ ಅಷ್ಟೇ ಇವರು ದಂಡವನ್ನು ಹಾಕ್ತಾರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.